Dear student, today in this class you have to discuss some information about computer. First you have to discuss meaning of computer. Okay, a computer is an electronic device that accepts data, processes it according to instructions, stores it and produces ಯೂಸ್ಫುಲ್ ಇನ್ಫಾರ್ಮೇಷನ್. ಅಂದರೆ ನೀವು ಕಂಪ್ಯೂಟರ್ ಅಂತಕ್ಕಂಥದ್ದು ವಿದ್ಯುನ್ಮಾನ ಸಾಧನ ಅಂತ ಹೇಳ್ಬೋದು. ಮತ್ತು ದಟ್ ಅಕ್ಸೆಪ್ಟ್ ಡಾಟಾ, ನೀವು ನೀಡ್ತಕ್ಕಂಥ ದತ್ತಾಂಶನ ತಗೊಳುತ್ತೆ ಮತ್ತು ನೀವು ನೀಡ್ತಕ್ಕಂಥ ಸಲಹೆಗಳನ್ನ ತಗೊಳುತ್ತೆ ಮತ್ತು ಅದ್ರ ತಗೊಳ್ಳೋದ್ರ ಮುಖಾಂತರ ನಿಮಗೆ ಯೂಸ್ಫುಲ್ ಆದಂಥ ಮಾಹಿತಿಯನ್ನು ನೀಡುತ್ತೆ ಮತ್ತು ಅದು ಸ್ಟೋರ್ ಕೂಡ ಮಾಡ್ಬೋದು ಅಂತಲೇ ಹೇಳೋದು ಒಂದು ಕಂಪ್ಯೂಟರ್ನಲ್ಲಿ. ಮತ್ತು ಇಟ್ ಕ್ಯಾನ್ ಪರ್ಫಾರ್ಮ್ ಕ್ಯಾಲ್ಕುಲೇಷನ್ಸ್, ಸಾಲ್ವ್ ಪ್ರಾಬ್ಲಮ್ಸ್, ಕಮ್ಯುನಿಕೇಟ್ ಆ್ಯಂಡ್ ಆಟೋಮೇಟ್ ಟಾಸ್ಕ್ ಕ್ವಿಕ್ಲಿ ಆ್ಯಂಡ್ ಆ್ಯಕ್ಯುರೇಟ್ಲಿ. ನೀವು ನೀಡ್ತಕ್ಕಂಥ ಮಾಹಿತಿಯನ್ನು ತಗೊಳ್ಳೋ ಸರಿಯಾದಂಥ ಉತ್ತರಗಳನ್ನ ರಿಸಲ್ಟ್ನ ಅದು ತಕ್ಷಣ ನೀಡುತ್ತೆ. ಒಂದು ಕ್ಯಾಲ್ಕುಲೇಷನ್ ಆಗಿರ್ಬೋದು ಮತ್ತು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದಾಗಿರ್ಬೋದು ಮತ್ತು ಕಮ್ಯುನಿಕೇಟ್ ಆ್ಯಂಡ್ ಆಟೋಮೇಟ್ ಟಾಸ್ಕ್, ನೀವು ನೀಡ್ತಕ್ಕಂಥ ಟಾಸ್ಕ್ನ ತಕ್ಷಣವೇ ಅದು ನಿಖರವಾಗಿ ನೀಡುತ್ತೆ ಅದು ಸರಿಯಾದಂಥ ಮಾಹಿತಿಯನ್ನು ಅಂತಲೇ ಹೇಳ್ಬೋದು. ಇನ್ನು IPO ಸೈಕಲ್ ಅಂತ ನೋಡೋದಾದರೆ ಇನ್ಪುಟ್ ಅಂದರೆ ಡಾಟಾ ಇಸ್ ಎಂಟರ್ಡ್. ಇನ್ಪುಟಲ್ಲಿ ನಾವು ಏನು ಮಾಡ್ತೀವಿ, ಒಂದು ದತ್ತಾಂಶವನ್ನು ಅದಕ್ಕೆ ನೀಡ್ತೀವಿ ಒಂದು ಕಂಪ್ಯೂಟರ್ಗೆ. ಪ್ರೊಸೆಸಸ್ ಡಾಟಾ ಅಂದರೆ CPU ಪ್ರೊಸೆಸ್ ದ ಡಾಟಾ ಅಂದರೆ ಸೆಂಟ್ರಲ್ ಪ್ರೊಸೆಸ್ ಯೂನಿಟ್ ಅಂತ ಹೆಂಗೆ ಕರಿತೀವಿ, ಅದು ನಾವು ನೀಡ್ತಕ್ಕಂಥ ಡಾಟಾ ತಗೋ ಪ್ರಕ್ರಿಯೆಯನ್ನು ಪ್ರೋಸೆಸ್ ಕಾರ್ಯಗತಗೊಳಿಸುತ್ತೆ. ಔಟ್ಪುಟ್ ರಿಸಲ್ಟ್ ಆ ಡಿಸ್ಪ್ಲೇ ಅಂದರೆ ಅದಕ್ಕೆ ಸರಿಯಾದಂಥ ಮಾಹಿತಿಯನ್ನು ಒದಗಿಸುತ್ತೆ. ಸ್ಟೋರ್ ಅಂದರೆ ಡಾಟಾ ಇಸ್ ಸೇವ್ಡ್ ಫಾರ್ ಫ್ಯೂಚರ್ ಯೂಸ್, ಅಂದರೆ ನೀವು ಬೇಕಾದರೆ ಅದು ಬಂದಿರತಕ್ಕಂಥ ದತ್ತಾಂಶ ಸೇವ್ ಮಾಡ್ಕೋಬೋದು ಮತ್ತು ನೀವು ಪುನರ್ ಬಳಕೆಯನ್ನು ಮಾಡ್ಕೋಬೋದು ಆ ಮಾಹಿತಿಯನ್ನು ಅಂತಲೇ ಹೇಳ್ಬೋದು. ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದರೆ ಹೈ ಸ್ಪೀಡು, ಹೈ ಅಕ್ಯುರಸಿ, ಲಾರ್ಜ್ ಸ್ಟೋರೇಜ್ ಕೆಪಾಸಿಟಿ, ಆಟೋಮೇಷನ್, ರಿಲಯಬಿಲಿಟಿ. ಅಂದರೆ ಹೈ ಸ್ಪೀಡ್ ಅಂದರೆ ತಕ್ಷಣ ನೀಡ್ತಕ್ಕಂಥದ್ದು, ಹೈ ಅಕ್ಯುರಸಿ ನಿಖರತೆ ಅಂತ ಕೂಡಿರುತ್ತೆ ಮತ್ತು ಹೆಚ್ಚು ಸ್ಟೋರೇಜನ್ನು ಸ್ಟೋರ್ ಮಾಡ್ಕೊಳ್ಳೋಂಥ ಕೆಪಾಸಿಟಿನ ಹೊಂದಿರುತ್ತೆ. ಆಟೋಮೇಷನ್ ಅಂದರೆ ತನ್ನಷ್ಟು ತಾನೇ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ರಿಲಯಬಿಲಿಟಿ ಅಂದರೆ ವಿಶ್ವಾಸಾರ್ಹನೀಯವಾಗಿದೆ, ಅಂದರೆ ನೈಜತೆಗೆ ತುಂಬ ಹತ್ತಿರ ಆಗಿರುತ್ತೆ ಅಂತ ಮಾಹಿತಿಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಡೆಲಿಜಿಯನ್ಸಿ, ಡಸ್ ನಾಟ್ ಗೆಟ್ ಟೈರ್ಡ್, ಎಷ್ಟು ಹೊತ್ತಾದರೂ ಟೈರ್ಡೇ ಆಗಲ್ಲ ಅಂತ. ವರ್ಸಟಿಲಿಟಿ ಅಂದರೆ ಪರ್ಫಾರ್ಮ್ಸ್ ಇನ್ ಮಿನಿಟಸ್, ಹಲವಾರು ವಿಚಾರಗಳನ್ನ ಅಥವಾ ಟಾಸ್ಕ್ಗಳನ್ನ ಅದು ಅಟ್ ಎ ಟೈಮಲ್ಲಿ ಮಾಡುತ್ತೆ ಅಂತ ಹೇಳೋದು. ಮಲ್ಟಿ ಟಾಸ್ಕಿಂಗ್ ಕೇಪಬಿಲಿಟಿ ಅಂದರೆ ಅತಿ ಹೆಚ್ಚು ಕೆಲಸಗಳನ್ನು ನಿರ್ವಹಿಸುವಂಥ, ನಿರ್ವಹಣೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಈ ಕಂಪ್ಯೂಟರ್ ಹೊಂದಿದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಬೇಸಿಕ್ ಕಾಂಪೌಂಡ್ಸ್ ಆಫ್ ಎ ಕಂಪ್ಯೂಟರ್ ಅಂತ ನೋಡಿದ್ರೆ ಇನ್ಪುಟ್ ಡಿವೈಸಸ್ ಯಾವೆಲ್ಲ ಬರ್ತೈತೆ ನೋಡೋಣ. ಯೂಸ್ ಟು ಎಂಟರ್ ಡಾಟಾ ಇಂಟು ದ ಕಂಪ್ಯೂಟರ್, ಅಂದರೆ ನಾವು ಏನಕ್ಕೆ ಕಂಪ್ಯೂಟರ್ ದತ್ತಾಂಶ ಕೊಡೋಕ್ಕೆ ಬೇಕು ಏನೇನು ಬಳಸ್ತೀವಿ ನೋಡಿದ್ರೆ ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಸ್ಕ್ಯಾನರ್ ಆಗಿರೋದು, ಮೈಕ್ರೋಫೋನ್, ಇವನ್ನೆಲ್ಲ ನಾವೇನು ಇನ್ಪುಟ್ ಡಿವೈಸಸ್ ಅಂತ ಹೇಳಿ ಕರಿತೀವಿ. ಏನು ಕಂಪ್ಯೂಟರ್ಗೆ ನಾವೇನೇನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅಂತಂದರೆ ಇವನ್ನೆಲ್ಲ ಬಳಸಬೇಕಾಗುತ್ತೆ. ಕೀಬೋರ್ಡ್ ಆಗಿರೋದು, ಮೌಸ್ ಆಗಿರ್ಬೋದು, ಸ್ಕ್ಯಾನರ್ ಆಗಿರ್ಬೋದು, ಮೈಕ್ರೋಫೋನ್ ಆಗಿರ್ಬೋದು. ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಬರ್ತವೆ, ವೆಬ್ ಕ್ಯಾಮ್ ಆಗಿರ್ಬೋದು, ಜಾಯ್ಸ್ಟಿಕ್ ಆಗಿರ್ಬೋದು, ಬಾರ್ಕೋಡ್ ರೀಡರ್ ಆಗಿರ್ಬೋದು, ಟಚ್ ಸ್ಕ್ರೀನ್, ಇವೆಲ್ಲ ಕೂಡ ಬೇಕಾಗುತ್ತೆ. ಇವೆಲ್ಲ ಇನ್ಪುಟ್ ಡಿವೈಸಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟು CPU ಸಂಬಂಧಪಟ್ಟ ನೋಡೋದಾದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ನೋನ್ ಆ್ಯಸ್ ದಿ ಬ್ರೈನ್ ಆಫ್ ದ ಕಂಪ್ಯೂಟರ್. ಇಟ್ ಹ್ಯಾಸ್ 3 ಮೇನ್. ಓಕೆ, CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರೀತಾರೆ ಫುಲ್ ಫಾರ್ಮು. ನೋನ್ ಆ್ಯಸ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂದರೆ ಗಣಕಯಂತ್ರದ ಮೆದುಳು ಅಂತಲೂ ಸಹ ಕರೀತಾರೆ. ಇಟ್ ಹ್ಯಾಸ್ 3 ಮೇನ್ ಪಾರ್ಟ್ಸ್, ಇದು 3 ಭಾಗಗಳನ್ನ, ಪ್ರಮುಖ ಭಾಗ ನೋಡಿದ್ರೆ ELU ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ. ಪರ್ಫಾರ್ಮ್ಸ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್, ಅಂದರೆ ನೀವೇನು ಕ್ಯಾಲ್ಕುಲೇಷನ್ ಸಂಬಂಧಪಟ್ಟಂಗೆ ಏನು ದತ್ತಾಂಶ ಕೊಡ್ತೀರೋ ಅದು ಸಂಬಂಧಪಟ್ಟಂಗೆ ಕೆಲಸ ನಿರ್ವಹಿಸುತ್ತೆ. CU ಅಂದರೆ ಕಂಟ್ರೋಲ್ ಯೂನಿಟ್ ಅಂತ. ಕಂಟ್ರೋಲ್ ಸಾಲ್ ದ ಪ್ರೋಸೆಸ್ ಅಂದರೆ ಎಲ್ಲ ಪ್ರೋಸೆಸ್ ನಿಯಂತ್ರಿಸಿಕೊಳ್ಳುತ್ತೆ. ರಿಜಿಸ್ಟರ್ ಅಂದರೆ ಸ್ಟೋರ್ ಟೆಂಪರರಿ ಡಾಟಾ ಡ್ಯೂರಿಂಗ್ ಪ್ರೊಸೆಸಿಂಗ್, ಅಂದರೆ ಕಾರ್ಯನಿರ್ವಹಿಸಬೇಕಾದ್ರೆ ಅದು ಸ್ಟೋರ್ ಮಾಡ್ತಕ್ಕಂಥದ್ದು. ನೀವು ಯಾವುದೇ ಒಂದು ಮಾಹಿತಿ ಕೊಟ್ಟರು ಅದು ಶಾಶ್ವತವಾಗಿ ಏನಿರಲ್ಲ, ತಾತ್ಕಾಲಿಕವಾಗಿ ಆ ದತ್ತಾಂಶವನ್ನು ಪ್ರಕ್ರಿಯೆಯಲ್ಲಿ ಮಾತ್ರ ಬಳಕೆಯಲ್ಲಿ ಕಾಣ್ತೀವಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ
ಮೆಮೊರಿ ಸ್ಟೋರ್ಸ್ ಡಾಟಾ ಆ್ಯಂಡ್ ಇನ್ಸ್ಟ್ರಕ್ಷನ್. ನೀವು ನೀಡ್ತಕ್ಕಂಥ ಡಾಟಾ ಮತ್ತು ಇನ್ಸ್ಟ್ರಕ್ಷನ್ ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಆದರೆ ಪ್ರೈಮರಿ ಮೆಮೊರಿ ಅಂತ ನೋಡಿದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರಾಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ, ಕ್ಯಾಶ್ ಮೆಮೊರಿ ಅಂತ ನಾವು ನೋಡ್ಬೋದು. ಅದು ಪ್ರಾಥಮಿಕ ಮೆಮೊರಿಗೆ ಸಂಬಂಧಪಟ್ಟ ನೋಡೋದಾದರೆ ಅದೇ ರ್ಯಾಮು, ರೋಮು, ಕ್ಯಾಶ್ ಇವೆಲ್ಲ ಮೆಮೊರಿ ಸಂಬಂಧಪಟ್ಟವು ಅಂತ ಹೇಳೋದು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋದಾದರೆ ಸೆಕೆಂಡರಿ ಮೆಮೊರಿ ಅಂತಲೂ ಸಹ ಬರುತ್ತೆ. ನೆಕ್ಸ್ಟ್ ನೋಡೋಣ. ಹಾರ್ಡ್ ಡಿಸ್ಕ್ ಆಗಿರೋದು, SSD ಆಗಿರೋದು, ಪೆನ್ ಡ್ರೈವು, CD ಅಥವಾ DVD ಮೆಮೊರಿ ಕಾರ್ಡ್ ಇವೆಲ್ಲ ಸೆಕೆಂಡರಿ ಮೆಮೊರಿಗೆ ಬರ್ತವೆ ಅಂತಲೇ ಹೇಳ್ಬೋದು. ಇವೆಲ್ಲ ಏನು ಸೆಕೆಂಡರಿ ಮೆಮೊರಿ, ಹಾರ್ಡ್ ಡಿಸ್ಕ್ ಆಗಿರೋದು, ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ ಕರಿತಾರೆ SSD ಅಂದರೆ, ಇನ್ನು ಪೆನ್ ಡ್ರೈವು, CD, DVD ಮೆಮೊರಿ ಕಾರ್ಡು ಇವೆಲ್ಲ ಸಹ ಸೆಕೆಂಡರಿ ಮೆಮೊರಿಗೆ ಬರ್ತವೆ. ಓಕೆ, ನೆಕ್ಸ್ಟ್ ಔಟ್ಪುಟ್ ಡಿವೈಸಸ್ ಯಾವುವು? ಆಗಲೇ ಇನ್ಪುಟ್ ಡಿವೈಸ್ ನೋಡೋದು. ಈಗ ಔಟ್ಪುಟ್ ಡಿವೈಸಸ್ ಅಂದರೆ ಯೂಸ್ ಟು ಡಿಸ್ಪ್ಲೇ ರಿಸಲ್ಟ್ಸ್ ಅಂದರೆ ನಮ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥವು, ಡಿಸ್ಪ್ಲೇ ಆಗ್ತಕ್ಕಂಥವು, ನಮಗೆ ನಾವು ಕೊಟ್ಟಂಥ ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಾಗೆ. ಎಕ್ಸಾಂಪಲ್ಸ್ ನೋಡಿದ್ರೆ ಮಾನಿಟರ್ ಆಗಿರೋದು, ಪ್ರಿಂಟರ್ ಆಗಿರ್ಬೋದು, ಸ್ಪೀಕರ್ ಆಗಿರೋದು, ಪ್ರೊಜೆಕ್ಟರ್ ಆಗಿರೋದು, ಪ್ಲೋಟರ್ ಆಗಿರ್ಬೋದು. ಇಲ್ಲ ಏನಪ್ಪ ಅಂದರೆ ಔಟ್ಪುಟ್ ಡಿವೈಸ್ ಬರ್ತಕ್ಕಂಥದ್ದು ಮಾನಿಟರು, ಪ್ರಿಂಟರು, ಸ್ಪೀಕರು, ಪ್ರೊಜೆಕ್ಟರು, ಪ್ಲಾಟರು. ನೆಕ್ಸ್ಟ್ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ನೋಡೋದಾದರೆ ಬೇಸ್ಡ್ ಆನ್ ಸೈಜ್ ಮೇಲೆ ನೋಡಿದ್ರೆ ಸೂಪರ್ ಕಂಪ್ಯೂಟರ್ ಇರ್ಬೋದು, ಮೇನ್ ಫ್ರೇಮ್ ಕಂಪ್ಯೂಟರ್ ಆಗಿರ್ಬೋದು, ಮಿನಿ ಕಂಪ್ಯೂಟರ್ ಆಗಿರ್ಬೋದು, ಮೈಕ್ರೋ ಕಂಪ್ಯೂಟರ್ ಆಗಿರ್ಬೋದು, ಬ್ಯಾಕ್ಟರ್ನಲ್ ಡೆಸ್ಕ್ಟಾಪು, ಲ್ಯಾಪ್ಟಾಪು ಇವೆಲ್ಲ ಕಡೆ ಒಂದು ಬೇಸ್ಡ್ ಆನ್ ಸೈಜ್ ಮೇಲೆ ಹೋಗ್ತವೆ. ಇನ್ನು ಬೇಸ್ಡ್ ಆನ್ ಪರ್ಪಸ್, ಉದ್ದೇಶಪೂರ್ವಕ ಬಳಸ್ತಕ್ಕಂಥವು ಯಾವುವು ಅಂದರೆ ಜನರಲ್ ಪರ್ಪಸ್ ಕಂಪ್ಯೂಟರ್ ಆಗಿರ್ಬೋದು, ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ ಆಗಿರ್ಬೋದು. ಇನ್ನು ಬೇಸ್ಡ್ ಆನ್ ಡಾಟಾ ಹ್ಯಾಂಡ್ಲಿಂಗ್ ಅಂತ ನೋಡಿದ್ರೆ ಅನಲಾಗ್ ಕಂಪ್ಯೂಟರು, ಡಿಜಿಟಲ್ ಕಂಪ್ಯೂಟರು, ಹೈಬ್ರಿಡ್ ಕಂಪ್ಯೂಟರು ಮುಂತಾದಂಥ ಕಂಪ್ಯೂಟರ್ಗಳನ್ನ ನಾವು ಕೇಳ್ತೀವಿ, ನೋಡ್ತೀವಿ ಅಂತಲೇ ಹೇಳ್ಬೋದು. ಬೇಸ್ಡ್ ಆನ್ ವರ್ಕಿಂಗ್ ಪರ್ಪಸ್, ನಾವು ಯಾವ ವರ್ಕಿಗೆ ಯಾವ್ದು ಬೆಟರ್ ಇರುತ್ತೋ ಅದನ್ನ ನಾವು ಬಳಸ್ತೀವಿ ಅಂತಲೇ ಹೇಳ್ಬೋದು. ಇನ್ನು ಹಾರ್ಡ್ವೇರ್ ಅಂತಂದರೆ ಅಂತ ನೋಡಿದ್ರೆ ಹಾರ್ಡ್ವೇರ್ ಫಸ್ಟ್ ಫಿಸಿಕಲ್ ಪಾರ್ಟ್ಸ್ ಆಫ್ ಎ ಕಂಪ್ಯೂಟರ್, ಅಂದರೆ ಯು ಕ್ಯಾನ್ ಟಚ್ ಆ್ಯಂಡ್ ಫೀಲ್ ಆಗಂತಕ್ಕಂಥ ಹಾರ್ಡ್ವೇರ್, ಭೌತಿಕ ವಸ್ತುಗಳಿರ್ತವೆ ಹಾರ್ಡ್ವೇರ್ ಅಂತ ಕರಿತೀವಿ. ಹಾಗಾದರೆ ಹಾರ್ಡ್ವೇರ್ ಯಾವಪ್ಪ ಅಂತ ನೋಡಿದ್ರೆ ಎಕ್ಸಾಂಪಲ್ ಮಾನಿಟರ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, CPU ಕ್ಯಾಬಿನೆಟ್ ಆಗಿರ್ಬೋದು. ಇವನ್ನೆಲ್ಲ ನಾವು ಹಾರ್ಡ್ವೇರ್ ಅಂದರೆ ಭೌತಿಕ ವಸ್ತುಗಳನ್ನ ನಾವೇನು ಕರಿತೀವಿ ಹಾರ್ಡ್ವೇರ್ ಅಂತೇಳಿ ಕರಿತೀವಿ. ಫಿಸಿಕಲ್ ಪಾರ್ಟ್ಸ್ ಆಫ್ ಎ ಕಂಪ್ಯೂಟರ್ ಅನ್ನೋದೊಂದು ಇದು ನೆನಪಿದ್ರೆ ಸಾಕು, ಆರಾಮಾಗಿ ಹಾರ್ಡ್ವೇರ್ ಅಂದರೆ ಏನು ಅಂತ ಆರಾಮಾಗಿ ಬರಿಬೋದು. ಇನ್ನು ಪ್ರಿಂಟರ್ ಆಗಿರ್ಬೋದು, ಮದರ್ ಬೋರ್ಡು, ರ್ಯಾಮು, ಹಾರ್ಡ್ ಡಿಸ್ಕು ಇವು ಸಹ ಹಾರ್ಡ್ವೇರ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಸಾಫ್ಟ್ವೇರ್ ಅಂದರೆ ಆಗಲೇ ಹಾರ್ಡ್ವೇರ್ ಬಗ್ಗೆ ತಿಳ್ಕೊಂಡ್ರೆ, ಈಗ ಸಾಫ್ಟ್ವೇರ್ ಅಂದರೆ ಏನಿರ್ಬೋದು ಅಂತ ನೋಡಿದ್ರೆ ಸಾಫ್ಟ್ವೇರ್ ವಿಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ದಟ್ ಟೆಲ್ಸ್ ದ ಕಂಪ್ಯೂಟರ್ ವಾಟ್ ಟು ಡು. ಅಂದರೆ ನಾವು ಒಂದು ಸಾಫ್ಟ್ವೇರ್ ಅಂದರೆ ಕಂಪ್ಯೂಟರ್ ಏನು ಮಾಡಬೇಕು ಅನ್ನೋಕ್ಕಂತ ಸೂಚಿಸಕ್ಕಂಥದ್ದಾಗಿರುತ್ತೆ. ಟೈಪ್ಸ್ ಅಂದರೆ ಸಿಸ್ಟಮ್ ಸಾಫ್ಟ್ವೇರ್ ಆಗಿರ್ಬೋದು, ಆಪ್ರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ಡಿವೈಸ್ ಡ್ರೈವರ್ಸ್ ಆಗಿರ್ಬೋದು. ಅಂದರೆ ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಅದರಲ್ಲಿ ಇರ್ತಕ್ಕಂಥದ್ದೇ. ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ವಿಂಡೋಸು, ಲಿನಕ್ಸು, ಮ್ಯಾಕ್ಸ್ ಎಲ್ಲ ಕಂಪ್ಯೂಟರ್ ಒಳಗಡೆ ಏನು ಇನ್ಬಿಲ್ಟಾಗಿ ಬರ್ತಾವೋ ಅವನ್ನ ನಾವು ಹೇಳ್ತೀವಿ. ಇನ್ನು ಯುಟಿಲಿಟಿ ಪ್ರೋಗ್ರಾಮ್ಸ್ ಆಗಿರ್ಬೋದು. ಇನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ನೋಡಿದ್ರೆ MS ವರ್ಡು, MS ಎಕ್ಸೆಲ್ಲು, ಪವರ್ ಪಾಯಿಂಟು, ಗೂಗಲ್ ಕ್ರೋಮು, VLC ಮೀಡಿಯಾ ಪ್ಲೇಯರು ಇವೆಲ್ಲ ಏನು ಆ್ಯಪ್ ಒಳಗಡೆ ಅಪ್ಲಿಕೇಶನ್ಸ್ನ ನಾವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಲ್ಲ ಸಾಫ್ಟ್ವೇರ್ಗೆ, ಅವನ್ನ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತೇಳಿ ಕರಿತೀವಿ. MS ವರ್ಡು, ಎಕ್ಸೆಲ್ಲು, ಪವರ್ ಪಾಯಿಂಟು, ಗೂಗಲ್ ಕ್ರೋಮು, VLC ಮೀಡಿಯಾ ಪ್ಲೇಯರ್ ಆಗಿರ್ಬೋದು. ಇವೆಲ್ಲ ತುಂಬಾ ಬಿಸ್ನೆಸ್ ಫೀಲ್ಡಲ್ಲಾಗಿ ಎಲ್ಲ ಫೀಲ್ಡಲ್ಲೂ ಕೂಡ ಇವೆಲ್ಲ ತುಂಬ ಬಳಕೆ ಮಾಡ್ತೀವಿ ಅಂತಲೇ ಹೇಳ್ಬೋದು. ಒಂದು ಕ್ವಶನ್ ಪೇಪರ್ ಮಾಡೋಕ್ಕಾಗಿರ್ಬೋದು, ಏನಾರ ಒಂದೇನೋ ಒಂದು ಲೆಟರ್ ಟೈಪ್ ಮಾಡೋಕ್ಕಾಗಿ ಕೆಲವೇ ತುಂಬ ಇಂಪಾರ್ಟೆಂಟ್. ಅಂದರೆ ಪ್ರೆಸೆಂಟೇಷನ್ಗಾಗಿರ್ಬೋದು, ಅವಕ್ಕೆಲ್ಲ ಇಂಥ ಅಪ್ಲಿಕೇಶನ್ಸ್ನ ನಾವು ಬಳಸ್ತೀವಿ.
ನೆಕ್ಸ್ಟು ಆಪರೇಟಿಂಗ್ ಸಿಸ್ಟಮ್ ಅಂತ ನೋಡೋದಾದರೆ ಎನ್ ಆಪರೇಟಿಂಗ್ ಸಿಸ್ಟಮ್ ಇಸ್ ಎ ಸಾಫ್ಟ್ವೇರ್ ದಟ್ ಮ್ಯಾನೇಜ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ರಿಸೋರ್ಸಸ್. ಅಂದರೆ ಆಪರೇಟಿಂಗ್ ಸಿಸ್ಟಮ್ ಅನ್ನೋಕ್ಕಂಥದ್ದು ಸಾಫ್ಟ್ವೇರ್ ಮತ್ತು ಏನು ಕಂಪ್ಯೂಟರ್ ಹಾರ್ಡ್ವೇರ್ ಎರಡನ್ನೂ ಸಹ ಮ್ಯಾನೇಜ್ ಮಾಡುತ್ತೆ, ನಿರ್ವಹಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಫಂಕ್ಷನ್ಸ್, ಇದ್ರ ಕಾರ್ಯಗಳು ನೋಡೋದಾದರೆ ಮೆಮೊರಿ ಮ್ಯಾನೇಜ್ಮೆಂಟ್, ಫೈಲ್ ಮ್ಯಾನೇಜ್ಮೆಂಟ್, ಪ್ರೊಸೆಸಸ್ ಮ್ಯಾನೇಜ್ಮೆಂಟ್, ಅಂದರೆ ಇದು ಒಂದು ಸ್ಟೋರ್ ಮಾಡ್ಕೊಳ್ಳೋಂಥಕ್ಕಂಥಾಗಿರ್ಬೋದು, ಇನ್ನೊಂದು ಫೈಲ್ನ ಯಾವ ರೀತಿ ಇದು ಮಾಡಬೇಕು ಅನ್ನೋದಾಗಿರ್ಬೋದು, ಇನ್ನು ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಪ್ರಕ್ರಿಯೆಯಲ್ಲಿ ಕೂಡ ಇದು ತುಂಬ ಮುಖ್ಯ ಆಗುತ್ತೆ. ಡಿವೈಸ್ ಮ್ಯಾನೇಜ್ಮೆಂಟು, ಸೆಕ್ಯೂರಿಟಿ, ಯೂಸರ್ ಇಂಟರ್ಫೇಸು, ಉದಾಹರಣೆ ನೋಡಿದ್ರೆ ವಿಂಡೋಸು, ಲಿನಕ್ಸು, ಮ್ಯಾಕೋಸು, ಆ್ಯಂಡ್ರಾಯ್ಡು ಇದೆಲ್ಲ ನಾವು ನೋಡ್ಬೋದಾಗಿದೆ. ಇನ್ನು ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಅಂತ ಹೇಳಿದ್ರೆ ಮಿಷಿನ್ ಲ್ಯಾಂಗ್ವೇಜು ಅಥವಾ ಬೈನರಿ ಲ್ಯಾಂಗ್ವೇಜ್ ಅಂತ ಹೆಂಗೆ ಕರಿತೀರಿ, 0 and 1 ಈ ಥರ ಬರ್ತಕ್ಕಂಥವನ್ನೆಲ್ಲ ಬೈನರಿ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀವಿ. ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದರೆ ಯೂಸಸ್ ಮಿನೋಮಿಯೋನಿಕ್ಸ್ ಲೈಕ್ ಆ್ಯಡ್, ಸಬ್ ಅಂತ ನಾವೇನು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಬಳಸ್ತೀವಿ ನೋಡಿ, ಆ್ಯಡ್, ಸಬ್ಬು ಆ ಥರ ಬರ್ತಾ ಹೋಗುತ್ತೆ. ಸಬ್ಟ್ರಾಕ್ಟ್ ಮಾಡೋದು, ಆಡಿಂಗ್ ಆಗಿರೋದು, ಈ ಥರ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತೇಳಿ ಕರೀತಾರೆ. ಇನ್ನು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಸಿ ಆಗಿರ್ಬೋದು, C++ ಆಗಿರ್ಬೋದು, ಜಾವಾ ಆಗಿರ್ಬೋದು, ಪೈಥಾನ್ ಆಗಿರ್ಬೋದು, ಜಾವಾ ಸ್ಕ್ರಿಪ್ಟ್ ಆಗಿರ್ಬೋದು, ಇವನ್ನೆಲ್ಲ ಕೆಲವೊಂದು ಕಂಪ್ನಿಗಳಲ್ಲಿ ವರ್ಕ್ ಮಾಡ್ಬೇಕಾರೆಲ್ಲ ಬಳಕೆ ಆಗ್ತವೆ. ಏನು ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ತಾರಲ್ಲ ಅಂಥವ್ರಿಗೆಲ್ಲ ತುಂಬ ಮುಖ್ಯ ಬೇಕಾಗತ್ತೆ ಇಂಥ ಲ್ಯಾಂಗ್ವೇಜಸ್ ಸಿ ಅಂತಲೇ ಹೇಳ್ಬೋದು. ಮತ್ತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದನೂ ಸಹ ಇವೆಲ್ಲ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟು ಸ್ಟೋರೇಜ್ ಮತ್ತು ಯೂನಿಟ್ಸು ನೋಡೋದಾದರೆ ಯೂನಿಟ್ 1 ಬೈಟ್ ಅಂದರೆ 0 or 1 ಅಂತ, 8 ಬಿಟ್ಸ್ ಅಂದರೆ 1 ಬೈಟ್ ಅಂತ, 1024 ಬೈಟ್ಸ್ ಅಂದರೆ 1 ಕಿಲೋಬೈಟ್ ಅಂತ, 1024 ಕಿಲೋಬೈಟ್ ಅಂದರೆ 1 ಮೆಗಾಬೈಟ್ ಅಥವಾ MB ಅಂತ ಕರೀತಾರೆ. 1024 MB ಅಂದರೆ 1 ಗಿಗಾಬೈಟ್ ಅಥವಾ 1 GB ಅಂತ ಕರೀತಾರೆ. 1024 GB ಅಂದರೆ 1 TB ಅಂತ ಕರೀತಾರೆ. ಅಂದರೆ ಟೆರಾಬೈಟ್ ಅಂತ ಕರೀತಾರೆ. ಇನ್ನು 1024 TB ಅಂತಂದರೆ 1 PB ಅಂತೇಳಿ ಕರೀತಾರೆ. ಇವೆಲ್ಲವೂ ಕೂಡ ಎಕ್ಸಾಮ್ಸ್ಗೆ ಬರ್ತವೆ. ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಇನ್ನು ಕಂಪ್ಯೂಟರ್ಸ್ ಎಕ್ಸಾಮ್ಸ್ ಆಗಿರ್ಬೋದು, ಇದು ಬೇಸಿಕ್ ನಾಲೆಡ್ಜ್ ಇವನ್ನೆಲ್ಲ ತಿಳ್ಕೊಂಡಿರಬೇಕು. ಇನ್ನು ಕಂಪ್ಯೂಟರ್ ಪೋರ್ಟ್ಸ್ ಅಂತ ನೋಡಿದ್ರೆ USB ಪೋರ್ಟ್, HDMI ಪೋರ್ಟ್, ಎಥರ್ನೆಟ್ ಪೋರ್ಟ್, ಆಡಿಯೋ ಜಾಕ್, VGA ಪೋರ್ಟ್, ಡಿಸ್ಪ್ಲೇ ಪೋರ್ಟ್. ನೆಟ್ವರ್ಕಿಂಗ್ ಬೇಸಿಕ್ಸ್ ಅಂದರೆ ಈ ಕಂಪ್ಯೂಟರ್ ನೆಟ್ವರ್ಕ್ ಕನೆಕ್ಟ್ಸ್ ಕಂಪ್ಯೂಟರ್ಸ್ ಟು ಶೇರ್ ಡಾಟಾ. ಅಂದರೆ ಒಂದು ಕಂಪ್ಯೂಟರ್ನ ಹಲವಾರು ಕಂಪ್ಯೂಟರ್ಗಳಿಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು ಮತ್ತು ಮಾಹಿತಿಯನ್ನು ಹಂಚ್ಕೊಳ್ತಕ್ಕಂಥದ್ದನ್ನ ನಾವು ನೆಟ್ವರ್ಕಿಂಗ್ ಬೇಸಿಕ್ಸ್ ಅಂತಾರೆ. ಟೈಪ್ಸ್ ಅಥವಾ ವಿಧಗಳು ನೋಡಿದ್ರೆ ಪ್ಯಾನ್ ಪರ್ಸನಲ್ ಏರಿಯಾ ನೆಟ್ವರ್ಕ್ ಆಗಿರ್ಬೋದು, ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಆಗಿರ್ಬೋದು, ಮ್ಯಾನ್ ಅಂದರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕು, ವ್ಯಾನ್ ಅಂದರೆ ವೈಡ್ ಏರಿಯಾ ನೆಟ್ವರ್ಕ್. ಅಂದರೆ ನೀವು ಎಲ್ಲಿ ಯಾವ ಏರಿಯಾದಲ್ಲಿ ಇದ್ದೀವಿ ಮತ್ತು ಎಷ್ಟು ಕಂಪ್ಯೂಟರ್ ಇದ್ದಾವೆ ಅನ್ನೋ ಆಧಾರದ ಮೇಲೆ ಇವನ್ನೆಲ್ಲ ಅಳವಡಿಸಲಾಗುತ್ತೆ. ಇನ್ನು ಅಡ್ವಾಂಟೇಜಸ್ ನೋಡಿದ್ರೆ ಕಂಪ್ಯೂಟರಿಂದ ಏನೇನು ಅನುಕೂಲ ಆಗ್ತದೆ ಅಂದರೆ ಫಾಸ್ಟ್ ಪ್ರೊಸೆಸಿಂಗ್ ಇದೆ, ಬೇಗ ಪ್ರಕ್ರಿಯೆಗಳು ನಡೀತವೆ, ಅಕ್ಯುರೇಟ್ ಕ್ಯಾಲ್ಕುಲೇಷನ್ ನಿಖರತೆಯ ಮಾಹಿತಿಯನ್ನು ನೀಡುತ್ತೆ, ಲಾರ್ಜ್ ಡಾಟಾ ಸ್ಟೋರೇಜ್ ಅತಿ ಹೆಚ್ಚು ಮಾಹಿತಿಯನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ, ಈಸಿ ಕಮ್ಯುನಿಕೇಷನ್ ಸುಲಭವಾಗೋದ್ರ ಜೊತೆ ಸಂವಹನ ಮಾಡ್ಬೋದಂದರೆ ಅದು ವರ್ಕ್ ಮಾಡ್ಬೋದು, ಆನ್ಲೈನ್ ಲರ್ನಿಂಗ್ ಅಂದರೆ ಸುಲಭವಾಗಿ ಕಲಿಕೆಯನ್ನು ಸಹ ಮಾಡ್ಬೋದು, ಅದರಿಂದ ಎಂಟರ್ಟೈನ್ಮೆಂಟ್ ಆಗುತ್ತೆ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂದರೆ ಬಿಸ್ನೆಸ್ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ನಿರ್ವಹಣೆ ಮಾಡೋಕ್ಕೂ ಸಹ ಕಂಪ್ಯೂಟರ್ ತುಂಬ ಬೇಕು ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ನೋಡೋದಾದರೆ ಸೈಬರ್ ಕ್ರೈಮ್ ಆಗ್ಬೋದು, ವೈರಸ್ ಅಟ್ಯಾಕ್ಸ್ ಆಗ್ಬೋದು, ಹೆಲ್ತ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹೆಲ್ತ್ ಪ್ರಾಬ್ಲಮ್ಸ್ ಐ ಸ್ಟ್ರೈನು, ಪೋಸ್ಚರ್ ಇಶ್ಯೂಸ್ ಆಗಿರ್ಬೋದು, ಜಾಬ್ ಆಟೋಮೇಷನ್ ಆಗಿರ್ಬೋದು, ಪ್ರೈವೇಸಿ ಕನ್ಸರ್ನ್ ಆಗಿರ್ಬೋದು, ಇಂಟರ್ನೆಟ್ ಅಡಿಕ್ಷನ್ ಅದರಲ್ಲೇ ಹೆಚ್ಚು ತೊಡಗ್ತಕ್ಕಂಥದ್ದಾಗಿರ್ಬೋದು, ಮುಂತಾದಂಥ ಅನಾನುಕೂಲಗಳು ನೋಡ್ಬೋದಾಗುತ್ತೆ. ಡಿಸ್ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರ್ ಅಂತ ನೋಡೋದಾದರೆ ಇಂತಹ ಅನಾನುಕೂಲಗಳು ಸಹ ಇರ್ತವೆ. ಅಂದರೆ ನಮ್ದು ಯಾವುದೇ ಒಂದು ವಿಷಯ ತಗೊಂಡ್ರು ಸಹ ಅನುಕೂಲ ಮತ್ತು ಅನಾನುಕೂಲಗಳು ಎರಡೂ ಇದ್ದೇ ಇರ್ತವೆ.
ನೆಕ್ಸ್ಟು ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ಸ್ ಅಂದರೆ ಎಲ್ಲೆಲ್ಲಿ ನಾವು ಅನ್ವಯ ಮಾಡ್ತೀವಿ, ಎಲ್ಲೆಲ್ಲಿ ಉಪಯೋಗ ಮಾಡ್ತೀವಿ, ಎಲ್ಲೆಲ್ಲಿ ಬಳಸ್ತೀವಿ ಕಂಪ್ಯೂಟರ್ಸ್ ನೋಡಿದ್ರೆ ಎಜುಕೇಷನ್ ಸೆಕ್ಟರ್ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಹೆಲ್ತ್ ಕೇರ್ ಸೆಕ್ಟರ್ ಆಗಿರ್ಬೋದು, ಬಿಸ್ನೆಸ್ಸು, ಗೌರ್ನಮೆಂಟು, ಅಗ್ರಿಕಲ್ಚರು, ಡಿಫೆನ್ಸು ಮುಂತಾದಂಥ ಕಡೆಗಳೆಲ್ಲ ನಮಗೆ ಕಂಪ್ಯೂಟ್ರ್ ಬಹಳ ಅವಶ್ಯಕವಾಗಿ ಬೇಕು. ಅದರಿಂದ ತುಂಬ ಅನುಕೂಲಗಳಾಗ್ತವೆ ಅಂತಲೇ ಹೇಳ್ಬೋದು. ಇನ್ನು ಇಂಜಿನಿಯರಿಂಗಲ್ಲೂ ಕೂಡ ಕಂಪ್ಯೂಟರ್ ಬೆಳಿತಾರೆ. ಎಂಟರ್ಟೈನ್ಮೆಂಟು, ರಿಸರ್ಚಲ್ಲೂ ಕೂಡ ನಾವು ಹೆಚ್ಚಾಗಿ ಕಂಪ್ಯೂಟರ್ಗಳ ಬಳಕೆಯನ್ನು ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ಬೋದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾವು ಏನು ನೋಡ್ಬೋದು ಅಂದರೆ ಕಾಮನ್ ಕೀಬೋರ್ಡ್ ಶಾರ್ಟ್ಕಟ್ ಕೀಸ್ ಅಂದರೆ ಈಗ ಕೆಲವು ಟೈಮ್ ಕಾಪಿ ಕೀಪಿ ಅಥವಾ ಪೇಸ್ಟು ಕಟ್ಟು ಮುಂಚೆ ಮಾಡ್ಬೇಕಂದ್ರೆ ಸುಲಭವಾಗಿ ಮಾಡ್ಬೋದು. ಈ ಥರ ಕಾಮನ್ ಕೀಬೋರ್ಡ್ ಶಾರ್ಟ್ಕಟ್ನ ಯೂಸ್ ಮಾಡಿಕೊಂಡು Ctrl+C ಹೊಡೆದ್ರೆ ಕಾಪಿ ಆಗುತ್ತೆ, Ctrl+V ಹೊಡೆದ್ರೆ ಪೇಸ್ಟ್ ಆಗುತ್ತೆ, Ctrl+X ಹೊಡೆದ್ರೆ ಕಟ್ ಆಗುತ್ತೆ. ಯಾವುದೇ ಒಂದು ಮಾಹಿತಿನ ಕಟ್ ಮಾಡಬೇಕು ಅಂದರೆ Ctrl+Z ಅಂದರೆ ಅಂಡೋ ಮೀನ್ಸ್ ಮತ್ತೆ ಎಲ್ಲಿತ್ತೋ ಅಲ್ಲಿಗೆ ಬರುತ್ತೆ. Ctrl+Y ಅಂದರೆ ಇಡೋ ಆಗುತ್ತೆ. ಮತ್ತು Ctrl+C ಅಂದರೆ ಸೆಲೆಕ್ಟಲ್ಲಿ ನೀವೆಲ್ಲ ಇನ್ಫಾರ್ಮೇಷನ್ ಸೆಲೆಕ್ಟ್ ಮಾಡಬೇಕಂದ್ರೆ Ctrl+A ಹೊಡಬೇಕು. ಇನ್ನು Ctrl+S ಹೊಡೆದ್ರೆ ಸೇವು, ಮತ್ತು Ctrl+P ಹೊಡೆದ್ರೆ ಪ್ರಿಂಟು, Alt+Tab ಹೊಡೆದ್ರೆ ಸ್ವಿಚ್ ಬಿಟ್ವೀನ್ ಅಪ್ಲಿಕೇಶನ್ಸ್ ಅಂತಲೇ ಹೇಳ್ಬೋದು. ಇನ್ನು Windows+E ಅಂದರೆ ಓಪನ್ ಫೈಲ್ ಎಕ್ಸ್ಪ್ಲೋರ್, ಯಾವುದೋ ಒಂದು ಫೈಲ್ನ ಓಪನ್ ಮಾಡಬೇಕು ಅಂದರೆ Windows+E ಹೊಡೆದ್ರೆ ಓಪನ್ ಆಗುತ್ತೆ ಫೈಲು. ಇವೆಲ್ಲ ಶಾರ್ಟ್ಕಟ್ಸ್ ಕೀ ಅಂತಲೇ ಹೇಳ್ಬೋದು. ನೆಕ್ಸ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಮುಖ್ಯವಾದಂಥ ಮಾಹಿತಿ ನೋಡೋದಾದರೆ ಬ್ರೈನ್ ಆಫ್ ಕಂಪ್ಯೂಟರ್ ಅಂತೇಳಿ ಕರೀತಾರೆ. ಏನು ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಕರೀತಾರೆ ಅಂದರೆ ಯಾವುದನ್ನ ಕರೀತಾರೆ CPU. ಪರ್ಮನೆಂಟ್ ಮೆಮೊರಿ ಅಂದರೆ ROM, ರೀಡ್ ಓನ್ಲಿ ಮೆಮೊರಿ. ಟೆಂಪರರಿ ಮೆಮೊರಿ ಅಂದರೆ RAM ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸ್ಮಾಲೆಸ್ಟ್ ಯೂನಿಟ್ ಅಂದರೆ ಬಿಟ್ಟು. ಲಾರ್ಜೆಸ್ಟ್ ಕಾಮನ್ ಸ್ಟೋರೇಜ್ ಯೂನಿಟ್ ಅಂದರೆ TB ಅಂದರೆ 10 TB ಅಂತ ಹೇಳ್ತಾರೆ. ಅದು ಲಾರ್ಜೆಸ್ಟ್ ಕಾಮನ್ ಸ್ಟೋರೇಜ್ ಅಂತ ಕರೀತಾರೆ. ಸ್ಮಾಲೆಸ್ಟ್ ಅಂದರೆ ಬಿಟ್ಟು. ಓಕೆನಾ, ಇದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಪ್ರಮುಖವಾದಂಥ ಮಾಹಿತಿ ಆಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಫಾದರ್ ಆಫ್ ಕಂಪ್ಯೂಟರ್ ಅಂದರೆ ಚಾರ್ಲ್ಸ್ ಬ್ಯಾಬೇಜು. ಫಾದರ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂದರೆ ಅಲನ್ ಟ್ಯೂರಿಂಗ್ ಅಂತ ಬರ್ತಾರೆ. ಫಸ್ಟ್ ಪ್ರೋಗ್ರಾಮರ್ ಅಂತಂದರೆ ಅಡಾ ಲೊವೆಲೆಸ್ ಅನ್ನಕ್ಕಂಥವ್ರು ಬರ್ತಾರೆ. ಇವೆಲ್ಲವೂ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. ಯಾರ್ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾರೋ ಅವರೆಲ್ಲ ನೀವೆಲ್ಲ ಇನ್ಫಾರ್ಮೇಷನ್ನ ನೋಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಮುಖ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.